ಬಾಳು ಬೆಳಗುಂದಿ ಸಿಂಗರ್ ಈಗ ನಮ್ಮ ಜೊತೆ ಇದ್ದಾರೆ, ತುಂಬ ಟ್ರೆಂಡಿಂಗಲ್ಲಿದ್ದಾರೆ. ಸೊ ಅವ್ರನ್ನ ಮಾತನಾಡ್ಸೋಣ, ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಸರ್, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಎಲ್ಲಿ ನೋಡಿದ್ರು ನಿಮ್ಮದೇ ಸಾಂಗು. ಸೊ ಉತ್ತರ ಕರ್ನಾಟಕದ ಪ್ರತಿಭೆ ಬೆಳಿಬೇಕು ಅಂತ ಹೇಳ್ಬಿಟ್ಟು ಇವತ್ತು ಕೂಡ ಇಲ್ಲಿ ಒಂದು ದೊಡ್ಡ ರಿಯಾಕ್ಷನ್ ನಿಮಗಿತ್ತು, ಸಿಳ್ಳೆ ಚಪ್ಪಾಳೆಗಳದ್ದು. ಸೊ ಎಷ್ಟು ಖುಷಿ ಆಗ್ತಾ ಇದೆ, ಏನು ಹೇಳ್ತೀರಿ? ಉತ್ತರ ಕರ್ನಾಟಕದಿಂದ ಫಿಲಮ್ ಇಂಡಸ್ಟ್ರಿವರೆಗೂ ಬಂದಿದ್ದೀವಿ. ಉತ್ತರ ಕರ್ನಾಟಕದಲ್ಲಿದ್ದಾಗೂ ನಮ್ಮ ಜನ ಆಯ್ತು, ನಮ್ಮ ಕನ್ನಡದ ಜನ ನಮಗೆ ಸಪೋರ್ಟ್ ಮಾಡ್ತಿದ್ರು. ಇವತ್ತು ಇಲ್ಲಿ ಬಂದರೂ ಕೂಡ ನೀವು ಹೇಳ್ದಂಗೆ ಸಿಳ್ಳೆ ಚಪ್ಪಾಳೆ ಎಲ್ಲ ಬೀಳತ್ತವ. ಇದರಂಥ ಖುಷಿ ಒಬ್ಬ ಕಲಾವಿದರಿಗೆ ಇನ್ನೊಂದು ಸಲ ಇರೋದಿಲ್ಲ. ಅದು ಫಸ್ಟ್ ಹಾಡು ಬರೆದು ಹಾಡ್ತಾ ಇರೋದು ಸಿನಿಮಾಗೆ. ನನಗಂತೂ ತುಂಬ ಖುಷಿ ಐತಿ. ಎಷ್ಟು ಸಲ ಹೇಳಿದ್ರು ಕಮ್ಮಿ. ನನಗೆ ಅವಕಾಶ ಮಾಡಿಕೊಟ್ಟಂಥ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಸರ್ಗೂ, ಡೈರೆಕ್ಟರ್ ಶಶಾಂಕ್ ಸರ್ಗೂ ಮತ್ತು ಈ ಡಾಲ್ಫಿನ್ ಪ್ರೊಡಕ್ಷನಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳು. ಹಂಗೆ ಇದೆಲ್ಲ ಆಗಿದ್ದು ನಮ್ಮ ಸರಿಗಮಪ ಶೋದಿಂದ. ಸರಿಗಮಪ ಶೋಗೆ ಮತ್ತು ಅದನ್ನು ನಡೆಸ್ಕೊಟ್ಟಂಥ ಎಲ್ಲ ಟೀಮ್ಗೆ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳ್ತೀನಿ. ಇವತ್ತು ಸಾಂಗ್ ರಿಲೀಸ್ ಆಗಿರೋ ಸಾಂಗ್ಗೆ ನಮ್ಮ ಕಡೆಯಿಂದ ತುಂಬ, ನಮ್ಮ ಜನಗಳ ಕಡೆಯಿಂದ ಆಯ್ತು, ನಮ್ಮ ಕನ್ನಡದ ಎಲ್ಲ ಜನಗಳ ಕಡೆಯಿಂದನೂ ಚೆನ್ನಾಗಿ ರೆಸ್ಪಾನ್ಸ್ ಬರುತ್ತಂತ ನಾವು ಅಂದ್ಕೊಂಡಿದ್ದೀವಿ, ಭಾವಿಸಿದ್ದೀವಿ. ಇನ್ನು ಅವ್ರ ಕೈಯಾಗ್ಬಿಟ್ಟದ್ದು ಒಬ್ಬ ಕಲಾವಿದ ಒಂದು ಕನ್ನಡ ಹಾಡು ಉಳಿಬೇಕು, ಬೆಳಿಬೇಕು, ಎಲ್ಲರೂ ಪ್ರೋತ್ಸಾಹ ಮಾಡ್ಬೇಕಂತ ನಾ ಕೇಳ್ಕೊತೀನಿ. ಸರಿಗಮಪ ವೇದಿಕೆಗೋಸ್ಕರ ಬರಿತಾ ಇದ್ರಿ ಹಾಡುಗಳನ್ನ, ಜೊತೆಗೆ ಜನರನ್ನ ರಂಜಿಸೋದಕ್ಕೋಸ್ಕರ ಬರಿತಾ ಇದ್ರಿ. ಈಗ ಸಿನಿಮಾದಲ್ಲಿ ಬರೆಯೋವಾಗ ನಿಮ್ಮ ಪೆನ್ನು ಸ್ವಲ್ಪ ಶೇಕ್ ಆಯ್ತಾ, ಹೇಗೆ ಏನು, ಅದೊಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದಾದ್ರೆ? ನಿಜ ಅದನ್ನು ಅವಕಾಶ ಕೊಡ್ತೀನಿ ಅಂತ ಸರ್ ಹೇಳಿದಾಗ ಒಂಥರ ಇತ್ತು. ಆಮ್ಯಾಗ ಇಲ್ಲಪ್ಪ ಬರ್ಕೊಂಡು ಬಾ ಅಂತಂದಾಗ ಒಂಥರ ಭಯ ಇತ್ತು. ಆದರೂ ಸರ್ ಎಲ್ಲ ನಮಗೆ ಬೆನ್ನು ತಟ್ಟಿ, ಹಿಂಗಲ್ಲ ನೀ ಆರಾಮ್ಸಿರಿ ಹಾಯಾಗಿ ಬರಿ ಅಂತ ಅಂದಾಗ ಅದನ್ನು ಅರಗಿಸ್ಕೊಂಡು ಬರೆದಿದ್ದೀವಿ ನಾವು ಕೂಡ. ನಮ್ಮ ಹಾಡುಗಳನ್ನ ಬರೆಯುವಾಗ ನಮಗೆ ಅಷ್ಟೊಂದೇನು ಭಯ ಅನಿಸಿರಲಿಲ್ಲ. ಒಂದು ಫಿಲಮ್ ಸಾಂಗ್ ಬರೀಬೇಕು, ಹಾಡಬೇಕು ಅಂದಾಗ ನಮಗೂ ಕೂಡ ಒಂಚೂರು ಮುಜುಗರ ಆಗಿತ್ತು. ಬಟ್ ಏನಿಲ್ಲ, ನಮ್ಮ ಗುರುಗಳಾಗಿ ನಿಂತಂಥ ನಮ್ಮ ಶಶಾಂಕ್ ಸರ್ ಆಗಲಿ, ನಮ್ಮ ಅರ್ಜುನ್ ಜನ್ಯ ಸರ್ ನಮ್ಮ ಬೆಂಬಲದಿಂದ ನಾವು ಬರೆದು ಹಾಡಿನ 100% ಡೌಟೇ ಇಲ್ಲ, ಈ ಸಾಂಗು ವೈರಲ್ ಆಗೇ ಆಗುತ್ತೆ. ಸೊ ಆ ಥರ ಇಲ್ಲಿ ನೋಡಿದಾಗಲೇ ಫಸ್ಟ್ ಟೈಮ್ ಕೇಳಿದಾಗಲೇ ಇಷ್ಟ ಆಗ್ಬಿಡ್ತು. ಸೊ ಎಷ್ಟು ದಿನ ತಗೊಂಡ್ರಿ ಈ ಹಾಡು ಬರೆಯೋದಕ್ಕೆ? ಎಷ್ಟು ದಿನ ಅಂತೇನಿಲ್ರಿ, ಒಂದು ಕೌಂಟ್ ಎಲ್ಲ ಸೇರಿ ಒಂದು ವಾರ ತೊಗೊಂಡಿರ್ಬೋದು. ಅಂದರೆ ಮಿಸ್ಟೇಕ್ ಕರೆಕ್ಷನ್ಗಳಿಗೆಲ್ಲ ಒಂದು ವಾರ ತೊಗೊಂಡಿರ್ಬೋದು ರೀ. ಫಸ್ಟ್ ಟೈಮ್ ಸ್ಟುಡಿಯೋಕ್ಕೆ ಹೋದಾಗ ಒಂದು 2-3 ರೆಫರೆನ್ಸ್ ಓದಿದ್ವಿ. ಅದರಲ್ಲಿ ಸೆಲೆಕ್ಟು ಇದು ಆಯಿತು, ಗಂಗಿ ಸಾಂಗು. ಆಮೇಲೆ ಅದನ್ನೇ ಕಂಟಿನ್ಯೂ ಮಾಡೋಕೆ ಒಂಚೂರು ಟೈಮ್ ತೊಗೊಂತ ಅಷ್ಟೇ. ಮತ್ತೆ ಗಂಗಿ ಯಾರು, ನಿಮ್ಮ ಗಂಗಿ ಯಾರಾದರೂ ಇದ್ದಾರಾ? ಇಲ್ಲ ಹಂಗೇನಿಲ್ಲ. ನಮ್ಮ ಆಡು ಭಾಷೆದೊಳಗೆ ಗಂಗಿ ನೀ ಜಗ್ಗ ಬೇಡ ಲುಂಗಿ ಅನ್ನೋದು ಒಂದು ವರ್ಡ್ಸ್ ಅಷ್ಟೇ. ಅದನ್ನು ಇಟ್ಕೊಂಡು ನಾವು ಮುಂದೆ ಸಾಂಗ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಶಶಾಂಕ್ ಸರ್ ಬಗ್ಗೆ ಹೇಳೋದಾದ್ರೆ, ಮೊಗ್ಗಿನ ಮನಸ್ಸು ಸಿನಿಮಾದಿಂದನೂ ಕೂಡ ಹೊಸಬರಿಗೆ ಅವಕಾಶ ಕೊಟ್ಕೊಂಡೇ ಬಂದಿದ್ದಾರೆ. ಪ್ರತಿಭೆ ಇದ್ದವ್ರಿಗೆ ಅವಕಾಶ ಅಂತೂ ಚಾನ್ಸ್ ಮಿಸ್ಸೇ ಇಲ್ಲ ಅವ್ರದ್ದು. ಸೊ ಅವ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ? ಇದು ನಿಮ್ಮ ಫಸ್ಟು ಸಾಂಗ್ ಬರ್ದಿರೋದು, ಹಾಡಿರೋದು ಅಂತ ಹೇಳ್ತಾ ಇದ್ರಿ. ಇನ್ನು ಮುಂದೆ ನಿಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ ಕನ್ನಡ ಚಿತ್ರರಂಗದಲ್ಲಿ. ಅದ್ರ ಬಗ್ಗೆ ಎಷ್ಟು ಎಕ್ಸೈಟೆಡ್ ಆಗಿದ್ರೆ ಏನು ಹೇಳ್ತೀರಿ ಅಂತ? ಫಸ್ಟು ಚಾನ್ಸ್ ಬಂದಾಗ ಹೇಗೆ ಅನ್ನಿಸ್ತು ಅಂತ? ನಿಜವಾಗ್ಲೂ ಶಶಾಂಕ್ ಸರ್ ಡೈರೆಕ್ಷನ್ ಫಿಲಮ್ ಒಳಗೆ ನಾನು ಹಾಡಬೇಕಂದಾಗ ನನಗೆ ಇನ್ನೂ ಅತಿಯಾಗಿ ಹೆಚ್ಚು ಖುಷಿಯಾಗಿತ್ತು. ಒಬ್ಬ ಕಲಾವಿದ ಬಯಸೋದು ಒಳ್ಳೆ ಪ್ಲಾಟ್ಫಾರ್ಮ್ ಆಗಿರ್ಬೋದು, ಒಳ್ಳೆ ಸ್ಟೇಜ್ ಆಗಿರ್ಬೋದು, ಇದನ್ನು ನಾವು ಕೂಡ ಬಯಸ್ತಿರ್ತೀವಿ. ಆವಾಗ ಅರ್ಜುನ್ ಜನ್ಯ ಸರ್ ಮ್ಯೂಸಿಕ್ ಅಂದಾಗ ಎಷ್ಟು ಖುಷಿಯಾಗಿತ್ತು, ಅಷ್ಟು ಶಶಾಂಕ್ ಸರ್ ಡೈರೆಕ್ಟ್ ಮಾಡ್ತಾರೆ ಅಂದಾಗೂ ಕೂಡ ಅಷ್ಟೇ ಆಘಾತವಾದ ಖುಷಿಯಾಗಿತ್ತು. ಆಮ್ಯಾಗ ನಮ್ಮ ಡಾರ್ಲಿಂಗ್ ಕೃಷ್ಣ ಸರ್ ಅದಕ್ಕೆ ಹೀರೋ ಆಗಿ ಇದು ಮಾಡ್ತಾರೆ ಅಂದಾಗೂ ಕೂಡ ಎಲ್ಲವೂ ಇವ್ರು ಕಮ್ಮಿ ಅದಾರ, ಇವ್ರು ಹೆಚ್ಚಿಗೆ ಅದಾರ, ಇವ್ರೊಬ್ಬರನ್ನ ಎತ್ತಿ ಹೇಳ್ಬೋದು ಅನ್ನೋ ಥರ ಏನಿಲ್ಲ. ಎಲ್ಲರೂ ಸಮನಾಗಿ ನನಗೆ ಆ ಸಮದಾಗ ನನ್ನ ನೋಡ್ಯಾರ. ಇವ್ರು ಹಾಡು ಹಾಡಿದ್ರೆ ಆ ಲೆಕ್ಕಕ್ಕೆ ಇರುತ್ತೆ ಅನ್ನೋದು ಅವ್ರದ್ದು ಒಂದು ಯೋಚನೆ ಐತಲ್ಲ, ಆ ಯೋಚನೆಗೆ ನಾ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ.